ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ದಿ ಡಾಕ್ಟರ್ ರಾಜ ವೆಂಕಟಪ್ಪ ನಾಯಕ್ ಅವರ ಅಭಿಮಾನಿ ಬಳಗದ ವತಿಯಿಂದ ಸುರಪುರ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರು ದಿವಂಗತ ಡಾಕ್ಟರ್ ರಾಜ ವೆಂಕಟಪ್ಪ ನಾಯಕ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಂತರ ಸಂತಾಪ ಸೂಚನೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹನೀಯರು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು 5 ನಿಮಿಷ ಮೌನಾಚರಣೆ ಮಾಡಿ ದೇವರಲ್ಲಿ ಪ್ರಾರ್ಥಿಸಿದರು. ನಂತರ ಮಾತನಾಡಿದ ಶ್ರೀನಿವಾಸ್ ದೊರೆ ಮಾಲಗತ್ತಿ ಅವರು ಶ್ರೀ ರಾಜ ವೆಂಕಟಪ್ಪ ನಾಯಕ್ ಒಡನಾಟದ ಮತ್ತು ಸ್ವಾಭಿಮಾನದ ಕುರಿತು ಸುರಪುರ ಮತಕ್ಷೇತ್ರವನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಕೆಂಬಾವಿ ವಲಯದ ಕೆಲವು ಹಳ್ಳಿಗಳನ್ನು ತಮ್ಮ ಮತಕ್ಷೇತ್ರದ ಜನರೆಂದು ಭಾವಿಸಿ ಅವರ ಕುಂದುಕೊರತೆಗಳನ್ನು ಆಲಿಸುತ್ತಿದ್ದರು ಮತ್ತು ಅದಕ್ಕೆ ಪರಿಹಾರವನ್ನು ಒದಗಿಸುತ್ತಿದ್ದರು ಮತ್ತು ಕೆಂಬಾವಿ ವಲಯದ ಜನರನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದರು. ಹಾಗಾಗಿ ಅವರ ಕುಟುಂಬದ ಸಂಸ್ಕೃತಿಯನ್ನು ಶ್ರೀ ರಾಜಕುಮಾರ್ ನಾಯಕರಿಂದ ಹಿಡಿದು ಇದುವರೆಗೆ ಅವರ ಮನೆ ಸಂಸ್ಕೃತಿ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಬಂದಿದ್ದಾರೆ. ಈಗ ಅವರ ಸುಪುತ್ರರು ಕೂಡ ಒಳ್ಳೆಯ ಸಂಪ್ರದಾಯದಿಂದ ಬೆಳೆಯುತ್ತಿದ್ದಾರೆ. ಹಾಗಾಗಿ ನಮ್ಮ ಶಹಾಪುರ ಮತಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಅವರು ರಾಜ ವೆಂಕಟಪ್ಪ ನಾಯಕ್ ಅವರ ಸುಪುತ್ರರಿಗೆ ಬೆನ್ನೆಲುಬಾಗಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗಾಗಿ ನೀವು ಕೂಡಿ ರಾಜ ವೆಂಕಟಪ್ಪ ನಾಯಕರ ಸ್ಥಾನವನ್ನು ತುಂಬಿಕೊಡಲು ನಾವೆಲ್ಲರೂ ಕೆಂಬಾವಿ ವಲಯದವರು ಸೇರಿ ಮುಂದಿನ ಉಪಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಅವರ ಸ್ಥಾನವನ್ನು ತುಂಬುವ ಕೆಲಸವನ್ನು ಮಾಡೋಣವೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ದಂಡೀನ್, ಸಿದ್ದನಗೌಡ ಕೆಂಬಾವಿ, ವಾಮನರಾವ್ ದೇಶಪಾಂಡೆ, ನಿಂಗಣ್ಣಗೌಡ ಕೆಂಬಾವಿ, ಹನುಮಂತರಾಯ ದೊರೆಯಾಳಗಿ, ಹನುಮಂತರಾಯ ದಳಪತಿ, ಅಮೀನ್ ರೆಡ್ಡಿ, ಬಾಬುಗೌಡ, ಶಂಕರಗೌಡ, ಗೌಡಪ್ಪ ಗೌಡ, ಆಲ್ದಾಳ್, ಮಾಣಿಶಪ್ಪ ದೊರೆ, ಹಳ್ಳಪ್ಪ ಹವಲ್ದಾರ್, ಮಾಣಪ್ಪ ಸೋಗೂರ್, ದೊಡ್ಡಪ್ಪ ಗೌಡ ಜೈನಾಪುರ್, ದೊಡ್ಡಪ್ಪಗೌಡ ಜೈನಾಪುರ್, ಶರಣಗೌಡ ಯಂಕಣ್ಣ ದೊರೆ, ರಾಮಣ್ಣ ಗುರಿಕಾರ್, ವೆಂಕಟೇಶ್ ಬೆಟಗಾರ್, ರಮೇಶ್ ದೊರೆ, ಗೋಪಾಲ್ ದೊರೆ, ಪಟೇಲ್ ಮಾಲ್ಗತ್ತಿ, ಪರಶುರಾಮ್ ಗಡದ್, ಹನುಮಂತರಾಯ ಅಮ್ಮಾಪುರ್, ಸನ್ನಿ ಯಾದವ್, ಹನುಮೇಶ್ ಯಾದವ್, ಶ್ರೀ ರಾಜ ವೆಂಕಟಪ್ಪ ನಾಯಕರ ಹಲವಾರು ಅಭಿಮಾನಿಗಳು, ಊರಿನ ಹಿರಿಯರು, ಗಣ್ಯ ಮಹಿಳೆಯರು ಉಪಸ್ಥಿತರಿದ್ದರು.